ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಏನಂದರೆ, ನಮ್ಮ ಯುಗಾದಿ ಹಬ್ಬದಲ್ಲಿ ಬೇವು ಮಾಡ್ತೀವಿ. ನಿಮ್ಮ ಕಡೆ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾವು ಬೇವು ಮಾಡ್ತೀವಿ. ಬೇವು ಯಾವ ಥರ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ಮೊದಲಿಗೆ ಒಂದು ಸ್ವಲ್ಪ ಹುಣಸೆ ರಸ ತೊಗೋಬೇಕು. ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಬಿಟ್ಟು ಅದಕ್ಕೆ ಬೇವಿನ ಹೆರ್ಚು ಅಂತ ಸಿಗುತ್ತೆ, ಬೇವಿನ ಹೆರ್ಚು ಇರುತ್ತೆ. ಮತ್ತು ಪುಟಾಣಿ ಪುಡಿ ತೊಗೊಂಡಿದ್ದೀನಿ, ಹುರ್ಗಡ್ಲೆ ಪುಡಿ ಅಂತಾರಲ್ಲ ಅದು ತೊಗೊಂಡಿದ್ದೀನಿ. ಸ್ವಲ್ಪ ಮಾವಿನಕಾಯಿ ಹೆರ್ಚ್ಕಿಟ್ಕೊಂಡಿದ್ದೀನಿ. ಮತ್ತು ದ್ರಾಕ್ಷಿ ಮತ್ತು ಕಲ್ಲಂಗಡಿ ಹಣ್ಣು, ಕರ್ಬೂಜ ಮತ್ತು ಆ್ಯಪಲ್ಲು ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಹಾಕ್ಕೊಂಡು ಹುಣಸೆ ರಸ ಹಾಕ್ಕೋಬೇಕು. ಹುಣಸೆ ರಸ ಹಾಕ್ಕೊಂಡ್ಬಿಟ್ಟು ಆಮೇಲೆ ಪುಟಾಣಿ ಪುಡಿ ಇರುತ್ತಲ್ಲ, ಪುಟಾಣಿ ಪುಡಿ ಮತ್ತು ಬೇವಿನ ಹೆರ್ಚು ಅಂತ ಸಿಗುತ್ತೆ, ಅದು ಮಾರ್ಕೆಟಲ್ಲಿ ಸಿಗುತ್ತೆ. ಅದು ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ನಾನು ರೆಡಿ ಮಾಡಿಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆಲ್ಲ ಹಣ್ಣುಗಳೆಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನಾನು ಇನ್ನೂ ಬೇರೆ ಬೇರೆ ಎಲ್ಲ ಫ್ರೂಟ್ಸ್ ಎಲ್ಲ ಹಾಕ್ತಾರೆ ಜಾಸ್ತಿ ಜನ. ಬೆಂಗಳೂರು ಸೈಡೆಲ್ಲ ಬೇರೆ ಬೇರೆ ಥರ ಮಾಡ್ತಾರೆ, ಪಾನಕ ಅಂತ ಮಾಡ್ತಾರೆ. ನಾವು ಬೇವು ಅಂತ ಮಾಡ್ತೀವಿ. ಇದರಲ್ಲಿ ಬೇವಿನ ಹೂವನ್ನು ಹಾಕ್ತೀವಿ. ಅದು ಬೇವಿನ ಹೂವು ಹಾಕೋದು ನಿಮ್ಗೆ ಇದರಲ್ಲಿ ತೋರ್ಸೋಕ್ಕಾಗಿಲ್ಲ, ಅದು ಆಮೇಲೆ ಹಾಕಿದ್ದೆ ನಾನು. ಅದು ತೋರ್ಸೋಕ್ಕಾಗಿಲ್ಲ, ಸಾರಿ. ಎಲ್ಲ ಹಾಕಿಬಿಟ್ಟು ಮಾಡ್ತಾಯಿದ್ದೀವಿ. ನಮ್ಮಮ್ಮ ಹೇಳ್ಕೊಟ್ಟಿತ್ತು ನಂಗೆ ಈ ಥರ ಮಾಡಬೇಕು ಅಂತ. ನಾನೇ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಥರ ಎಲ್ಲ ಮಾಡ್ತೀರಾ ಅಂತ ನಮ್ಮ ಜೊತೆನೂ ಶೇರ್ ಮಾಡಿ. ಒನ್ ಟೈಮ್ ನೀವು ನಾನು ಮಾಡಿರೋಂಥ ಬೇವು ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ, ಯಾವ ಥರ ಇತ್ತು ಅಂತ, ಯಾವ ಥರ ಆಗಿತ್ತು ಅಂತ ನನಗೂ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಎಲ್ಲ ಫ್ರೂಟ್ಸ್ಗಳು ಹಾಕಿದೆ. ಆ ಲಾಸ್ಟಿಗೇನು ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಅದು ಸ್ವೀಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ನೋಡ್ಕೊಂಡ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ. ಇಷ್ಟೇ, ಪರವಾಗಿಲ್ಲ. ಸ್ವೀಟ್ ಆಗಿತ್ತು ಅಂದರೆ ಇಷ್ಟೇ ಬಿಡ್ತೀನಿ, ಇಲ್ಲಾಂದರೆ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕ ಸ್ವಲ್ಪ ಹಾಕಬೇಕು ಉಪ್ಪು, ಜಾಸ್ತಿ ಉಪ್ಪು ಹಾಕಬಾರ್ದು. ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ತಾರೆ. ಒಂದು ಸ್ವಲ್ಪ ಹಾಕಬೇಕು, ಉಪ್ಪು ಹಾಕಿಬಿಟ್ಟು ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ನಾವು ದೇವರಿಗೆ ನೈವೇದ್ಯ ಎಡೆ ಕೊಡೋವರೆಗೂ ಟೇಸ್ಟ್ ಮಾಡೋಂಗಿಲ್ಲ, ಅಂದಾದ್ಮೇಲೆ ಹಾಕಿರ್ತೀವಿ. ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಥರ ನನಗೆ ಸಪೋರ್ಟ್ ಮಾಡಿ. ಬಾಯ್.